ಫಟಾಫಟ್ 50ಗೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಪ್ರತಿಮಾ ಭಟ್. ಬನ್ನಿ ಈ ಕ್ಷಣದ 50 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕುಂದಾನಗರಿ ಬೆಳಗಾವಿಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇಡೀ ನಗರ ಮಧುವಣಗೀತೆಯಂತೆ ಸಿಂಗಾರಗೊಂಡಿದೆ. ವಿದ್ಯುತ್ ದೀಪಾಲಂಕಾರದಿಂದ ರಸ್ತೆಗಳು ಜಗಮಗಿಸ್ತಾ ಇವೆ. ರಸ್ತೆಯುದ್ದಕ್ಕೂ ಕಾಂಗ್ರೆಸ್ ನಾಯಕರ ಬೃಹತ್ ಕಟೌಟ್ಗಳು ರಾರಾಜಿಸ್ತಾ ಇವೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬೆಳಗಾವಿಗೆ ಆಗಮಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸೇರಿದಂತೆ ಪಕ್ಷದ ಪ್ರಮುಖ ನಾಯಕರು ಸಾಮ್ರಾ ಏರ್ಪೋರ್ಟ್ಗೆ ಬಂದಿಳಿದರು. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಎಐಸಿಸಿ ಅಧಿವೇಶನದ ಹಿನ್ನೆಲೆ ಟಿಳಕವಾಡಿಯಲ್ಲಿರುವಂತಹ ವೀರಸೌಧದಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆಯನ್ನ ಅನಾವರಣಗೊಳಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಗಾಂಧಿ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ರು. ಬಳಿಕ ಕಾಂಗ್ರೆಸ್ ನಾಯಕರ ಫೋಟೋ ಸೆಷನ್ ಕೂಡ ನಡೆಯಿತು. 1924 ಡಿಸೆಂಬರ್ 26ನೇ ತಾರೀಕಿನಂದು ಭಾರತದ ಪಾಲಿಗೆ ಮಹತ್ವದ ದಿನ. ಆ ದಿನ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಇಂದಿಗೆ 100 ವರ್ಷಗಳು ತುಂಬುತ್ತಾ ಇವೆ. ಇವತ್ತು ಹಾಗೆ ನಾಳೆ 2 ದಿನಗಳ ಕಾಲ ಈ ಸಮಾರಂಭ ನಡೆಯಲಿದೆ. ಬೆಳಗಾವಿಯ ಟಿಳಕವಾಡಿಯಲ್ಲಿ ಎಐಸಿಸಿ ಕಾರ್ಯಕಾರಿಣಿ ಸಭೆ ನಡೆಯಿತು. ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರು ಸಿಡಬ್ಲ್ಯೂಸಿ ಸಭೆಗೆ ಆಗಮಿಸಿದ್ದು ಸಿಎಂ ಡಿಸಿಎಂ ಸ್ವಾಗತಿಸಿದರು. ಸಿಡಬ್ಲ್ಯೂಸಿ ಸಭೆಗೆ ಬಂದಂತಹ ನಾಯಕರಿಗೆ ಮೈಸೂರು ರೇಷ್ಮೆ ಶಾಲು ಹಾಕಿ ಸ್ವಾಗತ ಕೋರಲಾಯಿತು. ಶಾಲಿನ ಜೊತೆಗೆ ಬೆಳಗಾವಿ ಕುಂದ ಕರದಂಟು ಕೂಡ ಕಾಣಿಕೆಯಾಗಿ ನೀಡಲಾಯಿತು. ಇನ್ನು ನಾಳೆ ಬೆಳಗ್ಗೆ 10:30ಕ್ಕೆ ಸುವರ್ಣ ಸೌಧದಲ್ಲಿ ಮಹಾತ್ಮ ಗಾಂಧಿ ಪುತ್ಥಳಿ ಅನಾವರಣ ಕಾರ್ಯ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಗೆ ಸುವರ್ಣಸೌಧದ ಬ್ಯಾಂಕೆಟ್ ಹಾಲ್ನಲ್ಲಿ ಭೋಜನದ ವ್ಯವಸ್ಥೆ ಇದೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಸಿಪೆಡ್ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಇಂದಿನ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಗೈರಾಗಿದ್ದಾರೆ. ಕಾಂಗ್ರೆಸ್ ಮೂಲಗಳ ಪ್ರಕಾರ ಸೋನಿಯಾ ಅನಾರೋಗ್ಯದಿಂದ ಬಳಲ್ತಾ ಇರೋದ್ರಿಂದ ಕಾರ್ಯಕಾರಿಣಿಗೆ ಗೈರಾಗಿದ್ದು, ಸೋನಿಯಾ ಜೊತೆಗೆ ಪ್ರಿಯಾಂಕಾ ಇರೋದ್ರಿಂದ ಅವರು ಕಾರ್ಯಕಾರಿಣಿಗೆ ಗೈರಾಗಿದ್ದಾರೆ. ಇದು ಗಾಂಧಿ ಕಾಂಗ್ರೆಸ್ ಅಲ್ಲ, ನಕಲಿ ಕಾಂಗ್ರೆಸ್ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಅಧಿವೇಶನ ಮಾಡೋಕೆ ಹೊರಟಿದ್ದಾರೆ. ಗಾಂಧಿ ಬಗ್ಗೆ ಮಾತನಾಡೋ ಯೋಗ್ಯತೆ ನಕಲಿ ಕಾಂಗ್ರೆಸ್ಗೆ ಇಲ್ಲ ಅಂತ ಆರೋಪಿಸಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ ಶತಮಾನೋತ್ಸವದ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟರು. ಮಂಡ್ಯದಲ್ಲಿ ಮಾತನಾಡಿದಂತಹ ಎಚ್ಡಿಕೆ ಕಾರ್ಯಕ್ರಮಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಕಟೌಟ್ಗಳಲ್ಲಿ ಗಾಂಧೀಜಿ ಫೋಟೋನೇ ನೋಡಲಿಲ್ಲ, ನಕಲಿ ಗಾಂಧಿಗಳ ಫೋಟೋ ಆಕಾಶದೆತ್ತರಕ್ಕೆ ಹಾಕಿದ್ದಾರೆ ಅಂತ ಟೀಕಿಸಿದ್ದಾರೆ. ಗಾಂಧಿ ಕಾಂಗ್ರೆಸ್ಗೂ ಇಂದಿನ ಕಾಂಗ್ರೆಸ್ಗೂ ವ್ಯತ್ಯಾಸ ಇದೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದಂತ ಬೊಮ್ಮಾಯಿ ಅವರು, ಗಾಂಧೀಜಿಗೆ ತದ್ವಿರುದ್ಧವಾಗಿ ಇವರು ನಡೆದುಕೊಳ್ತಾ ಇದ್ದಾರೆ. ರಾಜಕೀಯ ಸಮ್ಮೇಳನಗಳಿಗೆ ಸರ್ಕಾರದ ಹಣ ಬಳಕೆ ಎಷ್ಟು ಸರಿ ಅಂತ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾವಿ ಕಾರ್ಯಕ್ರಮದಲ್ಲಿ ಅಳವಡಿಸಲಾಗಿರುವಂತಹ ಬ್ಯಾನರ್ಗಳಲ್ಲಿ ಭಾರತದ ನಕ್ಷೆಯನ್ನೇ ತಿರುಚಲಾಗಿದೆ ಅಂತ ಬಿಜೆಪಿ ಆರೋಪಿಸಿದೆ. ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಕರ್ನಾಟಕ ಕಾಂಗ್ರೆಸ್ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ದಾರಿ ಎರೆದುಕೊಟ್ಟಿದೆ. ಗಾಂಧಿ ಭಾರತ ಹೆಸರಿನಲ್ಲಿ ಭಾರತದ ನಕಾಶೆಯನ್ನೇ ತಿರುಚಿದ್ದಾರೆ. ಭಾರತದ ನಕಾಶೆ ತಿರುಚಿರೋದು ನಿಜಕ್ಕೂ ದೇಶದ್ರೋಹ ಅಂತ ಬಿಜೆಪಿ ಕಿಡಿಕಾರಿದೆ. ಭಾರತದ ನಕಾಶೆ ವಿರೂಪಗೊಳಿಸಿದ ಆರೋಪದ ಬಗ್ಗೆ ಮಾತನಾಡಿದ ಬಿಜೆಪಿ ಎಂಎಲ್ಸಿ ಸಿಟಿ ರವಿ, ಇವರು ಭಾರತವನ್ನೇ ತುಂಡರಿಸಿ ಅಧಿಕಾರಕ್ಕೆ ಬಂದವರು. ಕಾಶ್ಮೀರವನ್ನೇ ತುಂಡರಿಸಿದ್ದಾರೆ ಅಂದ್ರೆ ಇವ್ರ ಮನಸ್ಥಿತಿ ಅರ್ಥ ಆಗುತ್ತೆ ಅಂತ ಟೀಕೆ ಮಾಡಿದ್ದಾರೆ. ಎಲ್ಲೋ ಬ್ಯಾನರ್ ಹಾಕುವಾಗ ಯಾರಿಂದಲೋ ತಪ್ಪಾಗಿತ್ತು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಈ ಬಗ್ಗೆ ಮಾತನಾಡಿದ್ರು ಡಿಕೆಶಿ, ಗೊತ್ತಾದ ತಕ್ಷಣ ಸರಿಪಡಿಸಿದೀವಿ, ಆ ಬ್ಯಾನರ್ ತೆಗೆಸಿದೀವಿ. ದೇಶದ ಐಕ್ಯತೆಗಾಗಿಯೇ ಕಾಂಗ್ರೆಸ್ ಹೋರಾಡ್ತಾ ಇರೋದು. ಬಿಜೆಪಿಯವರು ಹಾಲಲ್ಲಿ ಕಲ್ಲು ಹಾಕ್ತಿದ್ದಾರೆ. ಬಿಜೆಪಿ ನಾಯಕರ ಹೊಟ್ಟೆ ಕಿಚ್ಚಿಗೆ ಯಾವುದೇ ಮದ್ದಿಲ್ಲ ಅಂತ ತಿರುಗೇಟ್ಕೊಂಡಿದ್ದಾರೆ. ರಾಜರಾಜೇಶ್ವರಿ ನಗರ ಶಾಸಕ ಮುನ್ರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಮುನ್ರತ್ನ ಬರೋಬ್ಬರಿ 15 ಗಂಟೆ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಿಂದ ಮುನ್ರತ್ನ ಡಿಸ್ಚಾರ್ಜ್ ಆಗಿ ಹೊರ ಬಂದಿದ್ದಾರೆ. ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಅಂತ ಮುನಿರತ್ನ ಕೆಂಡವಾದರು. ಕೆಸಿ ಜನರಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಮಾಧ್ಯಮದ ಜೊತೆಗೆ ಮಾತನಾಡಿದ ಮುನಿರತ್ನ, ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ವಿವರವಾಗಿ ಎಲ್ಲವನ್ನು ಹೇಳ್ತೀನಿ ಎಂದರು. ಮೊಟ್ಟೆ ದಾಳಿ ಅವನದ್ದೇ ಪ್ರಾಯೋಜಿತ ನಿರ್ದೇಶನ ಎನ್ನುವ ಮೂಲಕ ಮುನಿರತ್ನ ವಿರುದ್ಧ ಹನುಮಂತರಾಯಪ್ಪ ಅವರು ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು. ಬೆಳಗಾವಿಯಲ್ಲಿ ಟಿವಿ ನೈನ್ ಜೊತೆ ಮಾತನಾಡಿದ್ರು ಕೈ ಮುಖಂಡ. ಮುನಿರತ್ನ ರೌಡಿ, ಅವನಣ್ಣ ಕೊರಂಗು ರೌಡಿ. ಮುನಿರತ್ನ ರೌಡಿಸಂ ಮಾಡಿ ನಕಲಿ ಬಿಲ್ಲು ಸೃಷ್ಟಿಸಿದವನು ಅಂತ ಕಿಡಿಕಾರಿದ. ಬಿಜೆಪಿ ಶಾಸಕ ಮುನ್ರತ್ನ ಮೇಲಿನ ಮೊಟ್ಟೆ ದಾಳಿ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ದಾಳಿಯನ್ನ ನಾನು ಖಂಡಿಸ್ತೀನಿ. ಕಾಂಗ್ರೆಸ್ ಶಾಸಕರ ಮೇಲೆ ಹತ್ಯೆ ಮತ್ತು ಅತ್ಯಾಚಾರ, ಭ್ರಷ್ಟಾಚಾರದ ಕೇಸ್ಗಳೆಲ್ಲ ಇದೆ. ಅವರಿಗೆಲ್ಲ ಬಿಜೆಪಿಯವರು ಮೊಟ್ಟೆ ಹೊಡೆದಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪದ ವಿಚಾರವಾಗಿ ಕಾನೂನು ಹೋರಾಟ ಮಾಡೋದಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ್ರು ರವಿ, ಕಾನೂನಾತ್ಮಕ ಮತ್ತು ರಾಜಕೀಯ ಹೋರಾಟ ಮಾಡ್ತೀನಿ, ನಮ್ಮ ಪಕ್ಷದ ನಾಯಕರೊಂದಿಗೆ ಚರ್ಚಿಸ್ತೀನಿ ಎಂದಿದ್ದಾರೆ.
ವಿಧಾನ ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಕೆ ಆರೋಪ ಪ್ರಕರಣದ ಬಿಸಿ ಇನ್ನೂ ಆರಿಲ್ಲ. ಈ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದಂತ ಸಿಟಿ ರವಿ, ಖಾಸಗಿಯಾಗಿ FSLಗೆ ಯಾವುದನ್ನೂ ಕಳಿಸಿಲ್ಲ. ನಾನ್ಯಾಕೆ FSLಗೆ ವಿಡಿಯೋ ಆಡಿಯೋ ಕಳಿಸ್ಲಿ? ನನ್ನ ಮೇಲೆ ಆರೋಪ ಮಾಡಿದ್ದು ಮಂತ್ರಿ. FSL ರಿಪೋರ್ಟ್ಗೂ ಮುಂಚೆನೆ ಬಂಧಿಸಿದ್ರು. ಆದರೆ FSL ವರದಿ ಮೇಲೆ CID ತನಿಖೆ ಮೇಲೆ ಮಂತ್ರಿ ಪ್ರಭಾವ ಬೀರಬಹುದು ಅಂತ ಗುಮಾನಿ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋ ಬಗ್ಗೆ ಪ್ರತಾಪ್ ಸಿಂಹ ಸ್ವಾಗತ ಕೋರಿದ್ದಾರೆ. ಈ ಬಗ್ಗೆ ಬಿಜೆಪಿ ಹಿಂದುಳಿದ ಮೋರ್ಚಾದ ಅಧ್ಯಕ್ಷ ಕೌಟಿಲ್ಯ ರಘು ಕಿಡಿಕಾರಿದ್ದಾರೆ. ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ಮೊದಲು ನಿಲ್ಲಿಸಲಿ, ನಿನ್ನೆ ಬಕೆಟ್ ಹಿಡಿಯೋ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಮಹಾರಾಜರ ನಂತರ ಮೈಸೂರಿಗೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಂತವರು ಅಂದ್ರೆ ಸಿದ್ದರಾಮಯ್ಯ ಅಂತ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಹೇಳಿದ್ದಾರೆ. ಕೆಲವರು ಹೊಟ್ಟೆ ಕಿಚ್ಚಿನಿಂದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋದಕ್ಕೆ ವಿರೋಧ ಮಾಡ್ತಿದ್ದಾರೆ. ಮನಸ್ಸು ಶುದ್ಧಿ ಇಲ್ಲದವರು ಸಿದ್ದರಾಮಯ್ಯ ಹೆಸರು ವಿರೋಧಿಸ್ತಾರೆ ಅಂತ ಹೇಳಿದ್ದಾರೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ನಡೆದಂತಹ ಅಪಘಾತದಲ್ಲಿ ಹುತಾತ್ಮರಾದಂತಹ 3 ಯೋಧರಿಗೆ ಕಣ್ಣೀರ ವಿದಾಯ ಹೇಳಲಾಯಿತು. ಬೆಳಗಾವಿ ಹುತಾತ್ಮ ಯೋಧ ದಯಾನಂದ್ ಅಂತ್ಯಕ್ರಿಯೆ ಸಂಬ್ರಾ ಗ್ರಾಮದಲ್ಲಿ ನೆರವೇರಿತು. ಈ ವೇಳೆ ಗಂಡನ ಪಾದ ಮುಟ್ಟಿ ನಮಸ್ಕರಿಸಿದ ಪತ್ನಿ ಕಣ್ಣೀರಿಟ್ಟರು. ಅದಕ್ಕೂ ಮುನ್ನ ನಡೆದಂತಹ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದರು. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಹುತಾತ್ಮರಾಗಿದ್ದ 2 ಯೋಧರಿಗೆ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಹಿತ ಸಚಿವರುಗಳು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ದಯಾನಂದ ತಿರಕನ್ನವರ್ ಹಾಗೆ ಮಹೇಶ್ ಮಾರಿಗೊಂಡಗೆ ಅಂತಿಮ ನಮನವನ್ನ ಸಲ್ಲಿಸಿ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದಾರೆ. ಹುತಾತ್ಮರ ತಂದೆ ದಯಾನಂದ್ಗೆ ಮಕ್ಕಳಿಬ್ಬರು ಅಂತಿಮ ನಮನವನ್ನು ಸಲ್ಲಿಸಿದ್ರು. ಪುತ್ರ ಗಣೇಶ್, ಪುತ್ರಿ ಇಬ್ಬರಿಂದಲೂ ಕೂಡ ತಂದೆಗೆ ಸೆಲ್ಯೂಟ್ ಹೊಡೆದು ಗೌರವ ಸಲ್ಲಿಕೆಯಾಯಿತು. ಪುತ್ರಿ ವೈಷ್ಣವಿ ಕಣ್ಣೀರಿಡ್ತಾ ತಂದೆಗೆ ಸೆಲ್ಯೂಟ್ ಹೊಡೆದು ಕೈ ಮುಗಿಯುವಂತಹ ದೃಶ್ಯ ನೋಡುಗರ ಮನ ಕಲಕುವಂತಿತ್ತು. ಬಾಗಲಕೋಟೆ ಯೋಧ ಮಹೇಶ್ ಹುತಾತ್ಮರಾಗಿದ್ದು ಮಹಾಲಿಂಗಪುರದಲ್ಲಿ ಅಂತಿಮ ಮೆರವಣಿಗೆ ನಡೆಸಲಾಯಿತು. ಬಾಗಲಕೋಟೆ ರಬಕವಿ ಬನಹಟ್ಟಿ ಮಹಾಲಿಂಗಪುರ ಪಟ್ಟಣದಲ್ಲಿ ಸೇನೆಯ ತೆರೆದ ವಾಹನದಲ್ಲಿ ಅಂತಿಮ ಯಾತ್ರೆ ನಡೆಯಿತು. ಕೆಂಗೇರಿ ಮಡ್ಡಿಯ ಸರ್ಕಾರಿ ಜಮೀನಿನಲ್ಲಿ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿತು. ಹೆಚ್ಚುವರಿ 50 ml ನಂದಿನಿ ಹಾಲಿನ ದರ ಕಡಿತಕ್ಕೆ ನಿರ್ಧಾರ ಮಾಡಿರುವುದಾಗಿ KMF ಅಧ್ಯಕ್ಷ ಭೀಮಾ ನಾಯ್ಕ್ ಹೇಳಿದ್ದಾರೆ. KMF ಹೆಚ್ಚುವರಿಯಾಗಿ 50 ml ಹಾಲಿಗೆ 2 ರೂಪಾಯಿ ಹೆಚ್ಚಿತ್ತು. ಈಗ ನಂದಿನಿ ಹಾಲಿನ ದರ 44 ರೂಪಾಯಿಯಿಂದ 42 ರೂಪಾಯಿಗೆ ಇಳಿಕೆ ಆಗುತ್ತೆ ಎಂದಿದ್ದಾರೆ. ನಂದಿನಿ ಹಾಲಿನ ದರ ಏರಿಕೆ ಪ್ರಸ್ತಾಪದ ಬಗ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಬೊಮ್ಮಾಯಿ, ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆಯ ಪರ್ವ ನಡೆದಿದೆ. ಗಾಳಿಗೂ ಟ್ಯಾಕ್ಸ್ ಹಾಕೋ ಕಾಲ ದೂರ ಇಲ್ಲ. ಹಾಲಿನ ದರ, ನೀರಿನ ದರ ಎಲ್ಲದರಲ್ಲೂ ಹೆಚ್ಚಳ ಆಗಿದೆ. ಜನ ಬಳಸೋ ಎಲ್ಲಾ ವಸ್ತುಗಳ ದರವನ್ನ ಹೆಚ್ಚಳ ಮಾಡಲಾಗಿದೆ ಅಂತ ಬೊಮ್ಮಾಯಿ ಕಿಡಿಕಾರಿದರು. ರಾಮನಗರದ ಮಾಗಡಿಯಲ್ಲಿ 101 ಗ್ರಾಂ ಚಿನ್ನದ ಬಿಸ್ಕೆಟ್ ಕದ್ದಿದ್ದಂತ ಆರೋಪಿಯನ್ನ ಬಂಧಿಸಲಾಗಿದೆ. ದೇವಿ ಎಂಬಾಕೆ ಮನೋಜ್ ಕುಮಾರ್ಗೆ ಸೇರಿದ ಚಿನ್ನವನ್ನ ಕದ್ದಿದ್ಲಂತೆ. ಬಳಿಕ ಚಿನ್ನದ ಬಿಸ್ಕೆಟ್ ಮಾರಿ ನೆಕ್ಲೆಸ್ ಅನ್ನ ಖರೀದಿ ಮಾಡಿದ್ಲು ಅನ್ನುವಂಥದ್ದು ಆರೋಪ. ಈ ಸಂಬಂಧ ಮಾಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂಡಿಯಾ ಮೈತ್ರಿಕೂಟದಲ್ಲಿನ ಭಿನ್ನಾಭಿಪ್ರಾಯ ಹೆಚ್ಚಾಗ್ತಾ ಇದೆ. ಮೈತ್ರಿಕೂಟದಿಂದ ಕಾಂಗ್ರೆಸ್ ಹೊರಹಾಕೋದಕ್ಕೆ ಆಮ್ ಆದ್ಮಿ ಪಕ್ಷ ಒಲವು ವ್ಯಕ್ತಪಡಿಸಿದೆ ಎನ್ನಲಾಗಿದೆ. ಯೋಜನೆಗಳ ಘೋಷಣೆ ಸಂಬಂಧ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕಾಂಗ್ರೆಸ್ ದೂರು ದಾಖಲಿಸಿದ ನಂತರ ಆಮ್ ಆದ್ಮಿ ಪಾರ್ಟಿ ಅಸಮಾಧಾನಗೊಂಡಿದೆ ಅಂತ ಮೂಲಗಳು ತಿಳಿಸಿವೆ. 2023 ಹಾಗೆ 24ನೇ ಸಾಲಿನಲ್ಲಿ ಬಿಜೆಪಿಗೆ 2244 ಕೋಟಿ ದೇಣಿಗೆ ಹರಿದು ಬಂದಿದೆ. ಕಾಂಗ್ರೆಸ್ಗಿಂತ BRS ಪಕ್ಷವೇ ಹೆಚ್ಚು ದೇಣಿಗೆಯನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ಗೆ 280 ಕೋಟಿ ದಾನವಾಗಿ ಬಂದಿದೆ. BRSಗೆ 580 ಕೋಟಿ ರೂಪಾಯಿ ದೇಣಿಗೆ ರೂಪದಲ್ಲಿ ಬಂದಿದೆ. ಪುಷ್ಪ 2 ಕಾಲ್ತುಳಿತ ಪ್ರಕರಣದ ಬೆನ್ನಲ್ಲೇ ತೆಲುಗು ಚಿತ್ರರಂಗದ ನಿಯೋಗ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರನ್ನ ಭೇಟಿಯಾಯಿತು. ನಟ ವೆಂಕಟೇಶ್, ಅಲ್ಲು ಅರ್ಜುನ್ ತಂದೆ ಅಲ್ಲು ಅರವಿಂದ್, ನಿರ್ಮಾಪಕರಾದಂತಹ ನವೀನ್, ರವಿಶಂಕರ್ ಸೇರಿದಂತೆ ಎಲ್ಲರೂ ಕೂಡ ಭೇಟಿಯಾದರು. ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಸಿಎಂ ರೇವಂತ್ ರೆಡ್ಡಿ ಹೇಳಿದ್ದಾರೆ. ನಟ ಡಾಲಿ ಧನಂಜಯ್ ಹಾಗೆ ಭಾವಿ ಪತ್ನಿ ಧನ್ಯತಾ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಮದುವೆ ಆಮಂತ್ರಣವನ್ನ ನೀಡಿದ್ದಾರೆ. ದೇವೇಗೌಡರ ನಿವಾಸಕ್ಕೆ ತೆರಳಿ ಆಶೀರ್ವಾದವನ್ನು ಪಡೆದಿದ್ದಾರೆ.